ಕೋಳಿ ಸಾಕಾಣಿಕೆ ಹಿಂದಿನಿಂದಲೂ ರೈತರಿಗೆ ಉತ್ತಮ ಲಾಭ ನೀಡುತ್ತಾ ಬಂದಿರುವ ಉದ್ಯೋಗ ಎಂದರೆ ತಪ್ಪಾಗಲಾರದು. ಅದರಲ್ಲೂ ಇತ್ತೀಚೆಗಂತೂ ನಾಟಿ ಕೋಳಿಗೆ ಎಲ್ಲಿಲ್ಲದ ಬೇಡಿಕೆ ಇದ್ದು ಇದರಿಂದ ಅತ್ಯುತ್ತಮ ಲಾಭ ಗಳಿಸಬಹುದಾಗಿದೆ. ಮಂಗಳೂರಿನ ಇರವೈಲು ಬರ್ಕಿಯ ನವೀನ್ ಶೆಟ್ಟಿಯವರು 4.5 ವರ್ಷಗಳ ಹಿಂದೆ 2 ಕೋಳಿಗಳಿಂದ ಆರಂಭಿಸಿದ ಈ ಕೋಳಿ ಸಾಕಾಣಿಕೆ ಇಂದು 1,000ಕ್ಕೂ ಅಧಿಕ ಕೋಳಿ ಸಾಕಾಣಿಕೆಗೆ ತಲುಪಿದ್ದು ಅಪಾರ ಯಶಸ್ಸು ಪಡೆದುಕೊಂಡಿದ್ದಾರೆ. ಕೋವಿಡ್ ಸಮಯದಲ್ಲಿ ಹೊಳೆದ ಈ ಯೋಜನೆ ಇಂದು 1,000ಕ್ಕೂ ಅಧಿಕ ಕೋಳಿಗಳ ಸಾಕಾಣಿಕೆಯ ಹಂತ ತಲುಪಿದ್ದು ಮುಂದೆ ಇನ್ನೂ ಹೆಚ್ಚಿನ ಕೋಳಿಗಳನ್ನು ಸಾಕುವ ಗುರಿ ಹೊಂದಿದ್ದಾರೆ. ಸರ್, ನಾವು ಕೊರೋನಾದಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್. ಏನಂತ ಹೇಳಿದ್ರೆ ಮನೆಯಲ್ಲಿ ಕೂತು ಸುಮ್ಮನೆ ಬೋರ್ ಆದಕ್ಕೆ ಮನೆಯಲ್ಲಿದ್ದಂಥ ಕೋಳಿಗಳನ್ನೇ ಸಾಕೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಆ ನಂತರ ಒಂದೊಂದಂತ ಅಂದರೆ ನಮಗೂ ಒಂದು ಸ್ವಲ್ಪ ಇಂಟ್ರೆಸ್ಟ್ ಬಂತು, ಬೇರೆ ಕಡೆಯಿಂದ ಒಂದು ಸಾಕೋಕ್ಕೆ ಟ್ರೈ ಮಾಡಿದ್ವಿ. ಅದರಿಂದ ಸ್ವಲ್ಪ ಅಂತ ಹೇಳ್ಕೊಂಡು ನಮಗೂ ಇನ್ನೂ ಜಾಸ್ತಿ ಆಗಲಿಲ್ಲ ಅಂತ ಚಿಕ್ಕ ಮಟ್ಟದಲ್ಲೇ ಇದ್ದೀವಿ ಅಂತ ಹೇಳ್ಬೋದು ನಾವು ಅಷ್ಟು. ಅಂದರೆ ನಮ್ಮ ದಕ್ಷಿಣ ಕನ್ನಡದಲ್ಲಿ ಕೋಳಿಗೆ ತುಂಬ ಮಹತ್ವ ಇದೆ. ನಮ್ಮಂದರೆ ನಾವು ದೈವ ಆರಾಧನೆಯ ವಿಚಾರದಲ್ಲೂ ಸಹ ನಮಗೆ ಕೋಳಿ ಅತಿ ಪ್ರಾಮುಖ್ಯತೆ ಇರೋದ್ರಿಂದ ಸಾಕೋದ್ರಿಂದ ನನಗೂ ಅಂತಲ್ಲ ಯಾರಿಗೂ ಸಾಕ್ಬೋದು. ಅಂದರೆ ನಮ್ಮ ಜೀವನವನ್ನು ನಮ್ಮ ಕಾಲ ಮೇಲೆ ನಿಲ್ಲಬೇಕಂತ ಹೇಳಿದ್ರು. ನಾವೊಂದು ಟೀ ಅಂಗಡಿ ಹಾಕಿದ್ರು, ಅವನು ಓನಾಗಿ ಬದುಕಕ್ಕೆ ಅವನಿಗೆ ದಾರಿ ಇದೆ. ಅದೇ ನಾವು ಎಷ್ಟೋ ದೊಡ್ಡ ಸಂಬಳ ಇದ್ದರೂ ಅವನು ಇನ್ನೊಬ್ಬರ ಅಂಡರಲ್ಲಿ ದುಡಿತಾ ಇರ್ತಾನೆ. ಅದರಿಂದ ಇದು ಬೆಟ್ರ್ ಅಂತ ಅನಿಸುತ್ತೆ. ಯಾರಿಗೂ ಅಷ್ಟು ತಲೆಬಾಗಬೇಕಂತಿಲ್ಲ. ನಮ್ಮದು ಮಾರ್ಕೆಟ್ ಅಂತ ಹೇಳಿದರೆ ನಾವೇ ಪ್ರಾಡಕ್ಟ್ ಮಾಡಿ ನಾವು ಏನಾದರೂ ಗ್ರಾಹಕರಿಗೆ ಡೈರೆಕ್ಟ್ ನೇರ ಸಂಪರ್ಕ ಇದ್ದರೆ ಅದು ನಮಗೂ ಆದಾಯ, ಗ್ರಾಹಕರು ಆದಾಯ ಅಂತ ನನ್ನ ಅನುಭವ. ಲೊಕೇಶನ್ ನಮ್ಮದು ಮಂಗಳೂರಿಂದ ಬರೋದಿದ್ದರೆ ಎಡಪದವಾಗಿ 6 ಕಿಲೋಮೀಟರ್ ಸರ್. ಎಡಪದದಿಂದ ಮೂಡಬಿದ್ರಿಯಿಂದ ಅಂದರೆ 12 ಕಿಲೋಮೀಟರ್, ಬೀಸರು ರೋಡಿಂದ ಅಂದರೆ 22 ಕಿಲೋಮೀಟರ್ ಸರ್. ಹೌದು, ಬರ್ಕೆ ಅಂದರೆ ಇರುವೈಲು ಪೋಸ್ಟ್, ಇರುವೈಲು ಹೌಸ್, ಬರ್ಕೆ ಮನೆ. ಸರ್, ನಮ್ಮ ಹತ್ರ ತಮಿಳ್, ಈರೋಡು ಇಂಥದ್ದೆಲ್ಲ ಇದೆ. ಅದನ್ನ ಕ್ರಾಸಿಂಗ್ ಬೇಡ ಅಂತೂ ನಮ್ಮ ಲೋಕಲ್ ನಮ್ಮದು ಕೋಳಿಗಳಿವೆ ಸರ್. ಟ್ರಾವೆಲ್ ಉದ್ಯಮದ ಜೊತೆಗೆ ಆರಂಭಿಸಿದ ಕೋಳಿ ಸಾಕಾಣಿಕೆ ನವೀನ್ ಶೆಟ್ಟಿಯವರ ಕೈ ಹಿಡಿದಿದ್ದು ಆ ಮೂಲಕ ಇವರು ಕೋಳಿ ಸಾಕಾಣಿಕೆಯನ್ನ ಆರಂಭಿಸುವವರಿಗೆ ಮಾದರಿಯಾಗಿದ್ದಾರೆ.